ಹಬ್ಬಬ್ಬಬ್ಬಾ ಏನ್ ಬಿಸ್ಲು ರೋಸ್ ಹೊತ್ತೋಯ್ತು ನನ್ನ ಜೀವ. ಕಾರ್ ಒಳಗಡೆ ಈಚೆಗೆ ಬಂದ ತಕ್ಷಣ ಆ ಬಿಸ್ಲಿಗೆ ಕೊತ 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 ಅಂತ ಕುದ್ದೋಗ್ಬಿಟ್ಟೆ ನಾನು. ಅಪ್ಪ ಚಿಕ್ಕಣ್ಣ ಒಂಚೂರು ಪ್ಯಾನ್ ಹಾಕೋ, ಮಗಿಗೆ ಶೆಕೆ ಆಗ್ತೈತೆ. ಅತ್ತೆ ಪಾಪು ಮಲಗಿದಾನಲ್ಲ, ಕೊಡಿ ರೂಮಲ್ಲಿ ಮಲಗಿಸ್ತೀನಿ. ಬೇಡ ಬಿಡವ, ಇಲ್ಲೇ ಪ್ಯಾನ್ ಐತಲ್ಲ, ಸ್ವಲ್ಪ ಮೇಲೆ ಮಲಗಿಸ್ತೀನಿ ಹೇಳಿ ನಾನೇ. ನನಗೂ ನಿದ್ದೆ ಬತ್ತಿಲ್ಲ, ನೋಡ್ಕೊತೀನಿ ಬಿಡು. ಕೊಡಮ್ಮ ರೂಮಲ್ಲಿ ಮಲಗಿಸ್ಲಿ. ನೀನ್ ಸ್ವಲ್ಪ ಮಲ್ಕೊಳಮ್ಮ ರೂಮಲ್ಲಿ. ಬೆಂಗಳೂರಿಗೆ ಅಷ್ಟು ದೂರ ಹೋಗ್ಬಿಟ್ಟು ಬಂದಿದೀವಿ, ಸುಸ್ತಾಗಿರಲ್ವಾ ಕೂತಿತ್ತವಲ್ಲೇ ಕೂತು? ಹೋಗಿ ಮಲ್ಕೋಬಾರ್ದಾ? ಶಿಲ್ಪ ಮಗುನ ರೂಮಲ್ಲಿ ಮಲಗಿಸ್ತಾಳೆ. ಏ ಬ್ಯಾಡ ಹೇಳೋ, ಸುಸ್ತಾಗ್ಬಿಟ್ರೆ ಮಗಿಗಿಂತ ಹೆಚ್ಚ. ಮಗಿನ ನಾನು ನೋಡ್ಕೊತೀನಿ ಹೇಳು. ನೀನೋಗಿ ಮನೆಗೆ ಹೋಗು. ಶಿಲ್ಪ ನೀನೊಂಚೂರು ಅಡುಗೆ ಮಾಡ್ಬಿಡವ. ನಾನು ಬೆಳಗ್ಗೆ ಬರುವಾಗ ಏನು ಮಾಡಲಿಲ್ಲ, ತರಕಾರಿ ಎಲ್ಲ ಫ್ರಿಡ್ಜಾಗಿ ಇಟ್ಟಿದ್ದೀನಿ. ಏನು ಮಾಡು ಅಂತಂದರೆ ಒಂಚೂರು ಮೊಳಕೆ ಕಟ್ಟಿರೋ ಕಾಳೈತೆ, ಹುಳಿಕಾಳು. ಆ ಹುಳಿಕಾಳು ಹಾಕ್ಬಿಟ್ಟು ಒಂಚೂರು ಹುಳಿನೋ ಅಥವಾ ಇಲ್ಲ ಬುಸ್ಸಾರ ಮಾಡ್ಬಿಡು. ಸರಿಯತ್ತೆ, ಆಯಿತು. ಅಲ್ಲಮ್ಮ, ಇವಾಗ ತಾನೇ ಬಂದಿದೀವಿ, ಅವಳಿಗೂ ಕೂಡ ಸುಸ್ತಾಗಿರುತ್ತೆ. ಬಂದ ತಕ್ಷಣ ಅಡುಗೆ ಮಾಡು ಅಂತ ಹೇಳ್ತೀಯಲ್ಲಮ್ಮ. ನಡಿ ಶಿಲ್ಪ, ಇನ್ನೊಂದು ಸ್ವಲ್ಪ ಮಲ್ಕೋ. ಅಡುಗೆ ಬೇಕಾದ್ರೆ ಆಮೇಲೆ ಮಾಡಿದ್ರಾಯ್ತು. ಇರ್ಲಿ ಬಿಡ್ರಿ, ಆಮೇಲೂ ಅಡುಗೆ ಮಾಡಲೇಬೇಕಲ್ವಾ? ಒಂದೇ ಸತಿ ಅಡುಗೆ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ನನಗೂ ಕೂಡ ಯಾಕೋ ಸುಸ್ತಾಗ್ಬಿಟ್ಟಿದೆ, ನಿದ್ರೆ ಬರ್ತಾ ಇದೆ. ಅಡುಗೆ ಎಷ್ಟೊತ್ತು? ಒಂದು ಅರ್ಧ ಗಂಟೆ ಅಡುಗೆ ಮಾಡಿಟ್ಬಿಟ್ಟು ಮಲ್ಕೋತೀನಿ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಪಾಪು ಎದ್ಬಿಟ್ರೆ ಆಮೇಲೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಅಡುಗೆ ಮಾಡೋದಕ್ಕೂ ಬಿಡಲ್ಲ. ಹ್ಞೂ ಕಣ ಚಿಕ್ಕಣ, ಶಿಲ್ಪ ಹೇಳ್ತಿರೋದು ನಿಜಾನೆ. ಅದಕ್ಕೆ ನಾನು ಹೇಳಿದ್ದು, ಹೆಂಗ ಮಗ ಮಲಗೈತೆ, ಈಗಲೇ ಅಡುಗೆ ಮಾಡ್ಬಿಡವ ಅಂತ. ಆಮೇಲೆ ಬೇಕಾದ್ರೆ ಮಗ ಎದ್ರೂ ಹಂಗೆ ಪಕ್ಕದಾಗ ಮಲಗಿಸ್ಕೊಂಡು ಮನಿಕಬೋದು. ಸರಿ ಶಿಲ್ಪ, ಆಯ್ತು. ನನಗಂತೂ ಕಾರ್ ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟಿದೆ, ನಾನೋಗಿ ಮಲಗಿಲ್ಲ. ಹಾಂ ರೀ, ನೀವು ಹೋಗಿ ಮಲ್ಕೊಳ್ಳಿ. ನಾನು ಬೇಗ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ರೈಸ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಶಿಲ್ಪ, ಆಯ್ತು. ಅತ್ತೆ, ನಿಮ್ಗೆ ಏನಾದ್ರು ಕಾಫಿ ಟೀ ಮಾಡ್ಕೊಡ್ಲಾ? ಈಗೇನು ಬೇಡ ಬಿಡವ, ಸಂಜೆಗೆ ನೋಡ್ಕೊಳ್ಳೋಣ. ಇವಾಗ ಅಡುಗೆ ಮಾಡಿ ಮುಗಿಸ್ಬಿಡು, ಆಮೇಲೆ ಸಂಜೆಗೆ ಒಂಚೂರು ಟೀ ಮಾಡ್ಕೊಡುವಂತೆ. ನನಗೂ ಇಷ್ಟು ದಿನ ನಾನೇ ಮಾಡ್ಕೊಂಡು ಕುಡಿದು ಯಾಕೋ ಕಣವ ನಾಲ್ಗೆಲ್ಲ ಒಂಥರ ಆಗ್ಬಿಟ್ಟೈತೆ. ನೀನು ಮಾಡ್ತಿದ್ದಲ್ಲ ಮುಂಚೆಗೆ, ಅದೇ ರುಚಿ ಕೇಳ್ತಾ ನೋಡಿ ನಾಲ್ಗೆ. ಸರಿ ಅತ್ತೆ, ಆಯ್ತು ಬಿಡಿ, ನಾನು ಮಾಡ್ಕೊಡ್ತೀನಿ ಸಂಜೆಗೆ. ಹೋಗವ, ಮಗಿನ ನಾನು ನೋಡ್ಕೊತೀನಿ, ಎದ್ರೆ ಕರಿತೀನಿ ಹೋಗು. ಹಾಂ ಸರಿ ಅತ್ತೆ, ಆಯ್ತು. ಅತ್ತೆ, ಯಾಕೆ ಇಲ್ಲೊಬ್ಬರೇ ಬಂದು ಕೂತಿದ್ದೀರಾ? ಬನ್ನಿ ಅತ್ತೆ ಊಟಕ್ಕೆ. ಲಕ್ಷ್ಮಿ, ಯಾಕೋ ಹಸಿವೆ ಆಗ್ತಿಲ್ಲ ಕಣಮ್ಮ. ನನ್ನ ಮಗಳು ಹೋಗಿ ಎಷ್ಟೊತ್ತಾಯ್ತೋ ಏನೋ, ಒಂದು ಫೋನ್ ಕೂಡ ಮಾಡಿಲ್ಲ ಅವಳು. ಅತ್ತೆ, ನನಗೆ ಗೊತ್ತು ನೀವು ಬೇಜಾರಲ್ಲಿ ಇದ್ದೀರಾ ಅಂತ. ಇಷ್ಟು ದಿನ ಶಿಲ್ಪ ಇಲ್ಲೇ ಇದ್ಲು, ಇದ್ದಕ್ಕಿದ್ದಂಗೆ ಅವಳು ಇಲ್ಲ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಗೊತ್ತು ಅತ್ತೆ. ನನಗೂ ಕೂಡ ಆಗ್ತಾ ಇದೆ. ಶಿಲ್ಪನ ನಾನು ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ, ಅವಳು ಕೂಡ ಪಾಪ ನಾನು ಅಷ್ಟೇ ಹಚ್ಕೊಂಡಿದ್ಲು. ಅತ್ತಿಗೆ ಅಂತ ಹಿಂದಿನೇ ತಿರುಗಾಡ್ತಿದ್ಲು. ಅವಳಿಗೆ ಏನೇ ಅನ್ಸಿದ್ರು, ಕಷ್ಟ ಇರಲಿ ಸುಖ ಇರಲಿ, ನನ್ನ ಹತ್ರ ಬಂದು ಎಲ್ಲ ಹೇಳ್ಕೊತಾ ಇದ್ಲು. ಏನು ಮಾಡೋಕ್ಕಾಗುತ್ತೆ ಅತ್ತೆ, ಗಂಡನ ಮನೆಗೆ ಹೋಗಲೇಬೇಕಲ್ಲ. ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗುತ್ತೆ ಅತ್ತೆ. ಬನ್ನಿ ಊಟ ಮಾಡಿ. ಎಲ್ಲರದು ಊಟ ಆಯಿತು, ನಿಮ್ಮೊಬ್ರದೇನೆ. ಬನ್ನಿ ಅತ್ತೆ. ನಾನು ಆಮೇಲೆ ಮಾಡ್ತೀನಿ ಬಿಡಮ್ಮ ಲಕ್ಷ್ಮಿ. ಶಿಲ್ಪ ಫೋನ್ ಮಾಡಿದ್ಮೇಲೆ, ಅವಳ ಹತ್ರ ಮಾತಾಡಿದ್ಮೇಲೆ ನಾನೇ ಮಾಡ್ತೀನಿ. ನೀನು ಹೋಗು, ಊಟ ಮಾಡಿಬಿಟ್ಟು ಮಲ್ಕೋ ಹೋಗು. ಚಿನಿಮಾ ಒಬ್ಬಳೇ ಇರ್ತಾಳೆ. ಇಲ್ಲ ಅತ್ತೆ, ಚಿನಿಮಾ ಮಲಗಿದ್ದಾಳೆ, ರವಿಯವ್ರು ನೋಡ್ಕೋತಿದ್ದಾರೆ. ಬನ್ನಿ ಅತ್ತೆ, ಊಟ ಮಾಡೋಣ. ಶಿಲ್ಪ ಫೋನ್ ಮಾಡೇ ಮಾಡ್ತಾಳೆ, ಬನ್ನಿ. ಟೈಮ್ 9 ಗಂಟೆ ಆಯ್ತಲ್ಲಮ್ಮ, ಮಲ್ಕೊಂಡ್ಬಿಟ್ಟಿದ್ದಾಳೋ ಏನೋ. ಇರ್ಬೋದು ಅತ್ತೆ, ಇಲ್ಲಿಂದ ಹೋಗಿ ಸುಸ್ತಾಗಿರ್ತಲ್ವಾ, ಮಲಗಿರ್ಬೋದು. ನಾವಾಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ, ಬೆಳಿಗ್ಗೆಗೆ ಮಾಡೋಣ ಬಿಡಿ. ಹೌದೇನಮ್ಮ, ಹಂಗಂತ್ಯಾ? ಹೌದತ್ತೆ, ರೆಸ್ಟ್ ಮಾಡಲಿ ಬಿಡಿ ಇವತ್ತೊಂದಿನ. ಸರಿನಮ್ಮ, ಯಾಕೋ ಅಂದ್ರೂ ಹಸಿವೆ ಆಗ್ತಾ ಇಲ್ಲ. ಹಾಗೆಲ್ಲ ಅನ್ಬಾರ್ದು ಅತ್ತೆ. ಬನ್ನಿ, ನೀವು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ನೋಡಿ ಆಮೇಲೆ. ಬನ್ನಿ ಊಟ ಮಾಡಿ ಮಲ್ಕೊಳ್ಳೋರಂತೆ. ಆಯ್ತು ನಡಿಯಮ್ಮ. ಓ ಬಂದ್ಯಾ ಲಕ್ಷ್ಮಿ, ಮಗಳಂತೂ ಅದು ಎಸತಿ ಕೇಳ್ಬಿಟ್ಲು, ಅಮ್ಮ ಬರ್ಲಿಲ್ವಾ ಅಂತ. ಕರೆದು ಮಲ್ಕೊಂಡ್ಬಿಟ್ಲು ನೋಡು. ಹೌದಾ, ಚಿನ್ನಿಮಾ ಮಲ್ಕೊಂಡ್ಬಿಟ್ಲಾ? ಹಾ ಲಕ್ಷ್ಮಿ, ಈಗ ಒಂದು 5 ನಿಮಿಷ ಆಯ್ತು ಮಲ್ಕೊಂಡು. ನೀನು ಯಾಕೆ ಇಷ್ಟೊತ್ತು ಮಾಡಿದೆ? ಬೇಗ ಬರೋದಲ್ವಾ? ಇಲ್ಲ ರೀ, ಅತ್ತೆಯವರು ಊಟ ಮಾಡಿರಲಿಲ್ಲ, ಅದಕ್ಕೆ ಅವ್ರು ಸಮಾಧಾನ ಮಾಡಿ ಊಟ ಮಾಡಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಏನು, ಅಮ್ಮ ಊಟ ಮಾಡಿರಲಿಲ್ವಾ? ಯಾಕೆ? ಅದೇ ರೀ, ಶಿಲ್ಪ ಇವತ್ತು ಹೋದ್ಲಲ್ಲ, ಇನ್ನೂ ಫೋನ್ ಮಾಡಿಲ್ಲ ಅಂತ ಅತ್ತೆಯವ್ರು ಬೇಜಾರಲ್ಲಿದ್ದರು. ಅದಕ್ಕೆ ಊಟ ಬೇಡ ಅಂತ ಹೇಳ್ತಾ ಇದ್ರು. ಹೋಗೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ, ಮಲ್ಕೊಂಡಿರ್ಬೋದು, ಬನ್ನಿ ಅತ್ತೆ ಅಂತ ಅಂದ್ಬಿಟ್ಟು ಬಲವಂತ ಮಾಡಿ ಊಟ ಕೊಟ್ಟೆ. ಓ ಹೌದಾ, ಅಮ್ಮ ಹಾಗೇನೆ, ಅವಳ ಮೇಲೆ ಪ್ರೀತಿ ಜಾಸ್ತಿ. ಮಲ್ಕೊಳಕ್ಕೆ ಹೋದ್ರಾ? ಹಾಂ ರೀ, ಇವಾಗ ರೂಮಿಗೆ ಬಿಟ್ಬಿಟ್ಟು ಬಂದೆ. ಆದರೂ ರೀ, ನನಗೂ ಕೂಡ ಶಿಲ್ಪ ಇಲ್ದಿರೋದ್ರಿಂದ ಬೇಜಾರಾಗ್ತಾ ಇದೆ. ಆ ಎಳೆ ಮಗುನ ಇಟ್ಕೊಂಡು ಏನು ಮಾಡ್ತಾಳಪ್ಪ. ಅಲ್ಲ ಲಕ್ಷ್ಮಿ, ಎಲ್ಲರ ಮುಂದೆ ಶಿಲ್ಪ ಎಲ್ಲಾನು ನಿಭಾಯಿಸ್ತಾಳೆ, ಏನು ಕಷ್ಟ ಆಗೋಲ್ಲ ಹಾಗೆ ಹೀಗೆ ಅಂತ ಹೇಳ್ತೀಯಾ? ಈಗ ನೋಡಿದ್ರೆ ನೀನೇ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಎಲ್ಲರ ಮುಂದೆ ಏನಕ್ಕೆ ಹೇಳಿದೆ ಅಂದರೆ ಅವಳಿಗೂ ಸ್ವಲ್ಪ ಧೈರ್ಯ ಬರಲಿ ಅಂತ. ನಾವೇ ನಿನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ರೆ ಹಾಗೆ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಹಾಗೆ ಹೇಳಿದೆ. ಹಾಗೆ ನಾವು ಪಾಸಿಟಿವ್ ಆಗಿ ಹೇಳಿದ್ರೆ ಅವಳಿಗೂ ಕೂಡ ನಾನು ನೋಡ್ಕೋಬಲ್ಲೆ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗುನ ಅಂತ ಒಂದು ಧೈರ್ಯ ಇರುತ್ತಲ್ವಾ. ಆದರೂ ಪಾಪ ರೀ, ವರ್ಷದವರೆಗೂ ಇಟ್ಕೊಬೇಕಿತ್ತು. ಏನು ಮಾಡೋಕ್ಕಾಗುತ್ತೆ ಲಕ್ಷ್ಮಿ, ಅವರು ಕೂಡ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇದ್ರು. ಕರ್ದಾಗ ಇವ್ರು ಹೋಗಲ್ಲ ಅಂತ ಹೇಳಕ್ಕಾಗುತ್ತಾ ಶಿಲ್ಪ? ಆಮೇಲೆ ಹೋಗಲ್ಲ ಅಂತಂದ್ರೆ ಏನಾದ್ರು ಅನ್ಕೊಳಲ್ವಾ ಅವರು? ನಾನು ಅದಕ್ಕೆ ಸುಮ್ಮನಾದೆ. ಶಿಲ್ಪನೇ ಹೋಗ್ತೀನಿ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ಹೋಗ್ಲಿ ಬಿಡು, ಅವ್ರಿಗೂ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತಾರೆ. ಬೇಗ ಬೆಳಿಗ್ಗೆ ಫೋನ್ ಮಾಡಿದ್ರೆ ಆಯ್ತು.
ಹಾಂ ರೀ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಮಾಡಿಬಿಡ್ತೀನಿ. ಸರಿ ಸರಿ, ಬಾ ನೀನು ಮಲ್ಕೋ ಬಾ. ಹಾಂ, ಬಂದೆ. ಹಬ್ಬಾ, ಊಟ ತುಂಬಾ ರುಚಿಯಾಗಿತ್ತು ಶಿಲ್ಪ. ಪರವಾಗಿಲ್ವೇ? ಅಡುಗೆ ಮಾಡೋದು ಇನ್ನೂ ಮರ್ತಿಲ್ಲ ನೀನು? ಅಲ್ಲಿ ಮಾಡ್ತಿದ್ಯಾ? ಇಲ್ಲ ರೀ, ಅಮ್ಮನೂ ಅದಕ್ಕೆ ಇಬ್ರು ಮಾಡಕ್ಕೆ ಬಿಟ್ಟಿಲ್ಲ ನನಗೆ. ಎಲ್ಲನೂ ಅವರೇ ಮಾಡ್ತಿದ್ರು. ಹೌದಾ? ಅಮ್ಮ ಇನ್ನೂ ಮಲಗಿಲ್ವಾ? ಪಾಪನ್ ಇನ್ನೂ ಎತ್ಕೊಂಡಿದ್ದಾರಾ? ಹಾಂ ರೀ, ಪಾಪು ಇವಾಗ ತಾನೇ ಸ್ವಲ್ಪ ಸರಿ ಮಾಡಿದ್ದೆ, ಸರಿ ತಿನ್ನಿಸ್ದೆ. ಅತ್ತೆಯವ್ರ ಜೊತೆ ಇದ್ದಾನೆ ಪಾಪು. ಕೊಡಿ ಎತ್ಕೊಂಡೋಗಿ ಮಲಗಿಸ್ತೀನಿ ಅಂದೆ. ಇರ್ಲಿ ಬಿಡಮ್ಮ, ಇಷ್ಟೊತ್ತು ಗಂಟೆ ಮಲಗಿದ್ನಲ್ಲ, ಸ್ವಲ್ಪ ತಾಡಿಸ್ತೀನಿ ಬಿಡು ಅಂತ ಅಂದರು. ಸರಿ ಆಯಿತು ಅಂತ ಬಂದೆ ರೀ. ಅಮ್ಮ ಇಷ್ಟ ದಿನ ಮಗು ಜೊತೆ ಆಟ ಆಡಿಲ್ವಲ್ಲ, ಒಂದು ಸತಿ ತೀರ್ಸ್ಕೊಂಬಿಡೋಣ ಆಸೆನಾ ಅಂತ. ಹೋಗ್ಲಿ ಬಿಡು. ಶಿಲ್ಪ, ಬಂದ ತಕ್ಷಣ ಅಮ್ಮ ಅಡುಗೆ ಮಾಡು ಅಂತ ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡ್ಯಾ? ಹಾಂ, ಇಲ್ಲ ಬಿಡಿ, ಹಾಗೇನಿಲ್ಲ. ಅಮ್ಮ ಹಾಗೇನೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನಾನು ನೋಡು, ಹೊರಗಡೆಯಿಂದ ಏನಾದ್ರು ತರಿಸಿದ್ರೆ ಆಗಿರೋದು. ಇರ್ಲಿ ಬಿಡಿ, ನಾನು ವರ್ಷದವರೆಗೂ ಹೊರಗಡೆದೇನು ತಿನ್ನೋದಿಲ್ಲ. ಅಮ್ಮನೂ ಅದಕ್ಕೆ ಹೇಳಿದ್ದಾರೆ, ಮನೆ ಊಟನೇ ಮಾಡು, ಪಾಪಗಿಲ್ಲ ಅಂತಂದರೆ ಹೊಟ್ಟೆ ನೋವು ಬರುತ್ತೆ ಅಂತ. ಓ ಹೌದಾ? ರೀ, ನನಗೆ ಯಾಕೋ ನಮ್ಮ ಅಮ್ಮನೂ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಅಪ್ಪ, ಚಿನಿಮ ಎಲ್ಲರೂ ತುಂಬ ನೆನಪಾಗ್ತಿದ್ದಾರೆ ರೀ. ಹೇಗೋ ಬರೋವರೆಗೂ ಬಂದ್ಬಿಟ್ಟೆ ಹೋಗ್ತೀನಿ ಅಂತ. ಆದರೆ ಇವಾಗ ನನಗೆ ಅವ್ರು ತುಂಬ ನೆನಪಾಗ್ತಿದ್ದಾರೆ. ಇನ್ನೂ ಸ್ವಲ್ಪ ದಿನ ಇರ್ಬೇಕಿತ್ತೇನೋ ಅವ್ರ ಜೊತೆ ಅಂತ ಅನ್ನಿಸ್ತಾ ಇದೆ. ಶಿಲ್ಪ, ನನ್ಗೆ ಅರ್ಥ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. 9 ತಿಂಗಳವರೆಗೆ ಇದೆಯಲ್ಲ, ಇಷ್ಟು ದಿನ ಇದ್ಬಿಟ್ಟು ಸಡನ್ ಆಗಿ ಬಂದ್ರೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ. 1-2 ದಿನ ಆದ್ರೆ ನೀನೇ ಅಡ್ಜಸ್ಟ್ ಆಗ್ತೀವಿ ಬಿಡು. ಅದು ಸರಿ, ಫೋನ್ ಮಾಡಿದ್ಯಾ ಅವ್ರಿಗೆ? ಅಯ್ಯೋ ಇಲ್ಲ ರೀ, ಟೈಮ್ 10 ಗಂಟೆ ಆಗೋಗಿದೆ, ಎಲ್ಲರೂ ಮಲಗಿರ್ತಾರೆ. ನಾನು ಮರ್ತೇ ಬಿಟ್ಟೆ ಅಡುಗೆ ಮಾಡಿಕೊಂಡು ಮತ್ತೆ ಪಾಪ ಊಟ ಮಾಡಿಸೋಷ್ಟರಲ್ಲಿ ಟೈಮೇ ನೋಡಲಿಲ್ಲ. ಇವಾಗ ಮಾಡಿದ್ರೆ ಮಲಗಿರ್ತಾರೋ ಏನೋ. ಹಾಗಾದ್ರೆ ಇವಾಗ ಬೇಡ, ಬೆಳಿಗ್ಗೆ ಮಾಡುವಂತೆ ಬಿಡು. ಹಾಗಲ್ಲ ರೀ, ಅಮ್ಮ ನನ್ನ ಫೋನ್ಗೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳಿದ್ರು. ಹೋದ ತಕ್ಷಣ ಫೋನ್ ಮಾಡು ಮಗಳೇ ಅಂತ ಹೇಳಿದ್ರು. ಏನು ಅನ್ಕೊಂಡ್ರೋ ಏನೋ, ಬೇಜಾರು ಮಾಡ್ಕೊಂಡ್ರೋ ಏನೋ. ಇಲ್ಲ ಬಿಡು ಶಿಲ್ಪ, ಅವರು ಅರ್ಥ ಮಾಡ್ಕೋತಾರೆ. ಅಷ್ಟು ದೂರದಿಂದ ಬಂದಿದ್ದೀವಿ, ಸುಸ್ತಾಗಿರುತ್ತೆ, ಮಲಗಿರ್ತಾರೆ ಅನ್ಕೋತಾರಪ್ಪ. ಇಲ್ಲಾಂದ್ರೆ ಅವರೇ ಫೋನ್ ಮಾಡ್ತಿದ್ರಲ್ವಾ. ಏನು ಯೋಚನೆ ಮಾಡಬೇಡ, ಬೆಳಿಗ್ಗೆಗೆ ನೀನೇ ಮಾಡು. ಇಲ್ಲಾಂದ್ರೆ ಅವರಂತೂ ಖಂಡಿತವಾಗ್ಲೂ ಮಾಡ್ತಾರೆ ನಿನಗೆ. ಹೌದು. ಸರಿ ಬಾ, ಅಮ್ಮಂಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆಡಿಸ್ಲಿ. ನಾವಾದರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ನೀನು ಬಾ, ಮಲ್ಕೋ ಬಾ. ಪಾಪು ಬಂದಮೇಲೆ ನಾನೇ ಎದ್ದೊಳಿಸ್ತೀನಿ. ಹಾಂ ಸರಿ ರೀ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ. ಅಲ್ಲಿವರೆಗೂ ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ಜಯಕ್ಕ, ಮತ್ತು ನನ್ನ ಸೊಸೆ ಲಕ್ಷ್ಮಿ, ಮತ್ತು ನನ್ನ ಮಗಳು ಶಿಲ್ಪ. ನಮ್ಮ 3 ಜನರ ಕ್ಯಾರೆಕ್ಟರ್ಸ್ ಮತ್ತು ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಆದರೆ ಫ್ರೆಂಡ್ಸ್, ಕೆಲವು ದಿನಗಳಿಂದ ನಾವು ಸರಿಯಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಮತ್ತು ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 6:30 ಮತ್ತು 12:30 ಮಧ್ಯಾಹ್ನ ಮತ್ತು ಸಂಜೆ 6:30ಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ. ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಬೆಳಿಗ್ಗೆ 7 ಗಂಟೆಗೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 6:30 3 ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ. ಇನ್ನೊಂದ್ಸತಿ ಟೈಮ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 6:30. ತಪ್ಪಿದ್ರೆ 7 ಗಂಟೆ ಒಳಗೆ 3 ಟೈಮಲ್ಲೂ ದಿನಕ್ಕೆ 3 ವೀಡಿಯೋ ಪ್ರಸಾರ ಆಗುತ್ತೆ. ಮತ್ತು ಫ್ರೆಂಡ್ಸ್, ಹಾಗೆ ಇನ್ನೊಂದು ಚಾನಲಲ್ಲಿ ಅಂದರೆ MSN ಕಾರ್ಟೂನ್ ಕನ್ನಡ ಚಾನಲಲ್ಲಿ, ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ. ಆ ಚಾನಲಲ್ಲಿ ಸದ್ಯಕ್ಕೆ ದಿನಕ್ಕೆ 1 ವಿಡಿಯೋ ಹಾಕ್ತೀವಿ. ಆ ಚಾನಲಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ 2 ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಂ ಫ್ರೆಂಡ್ಸ್, ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ನನ್ನ ಮಗಳು ಚಿನಿಮಾ, ಅವಳು ದೊಡ್ಡೋಳಾಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವಳ ಜೀವನ, ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾಂ ಫ್ರೆಂಡ್ಸ್, ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ, ನನ್ನ ಮಗ ದೊಡ್ಡವನಾಗಬೇಕು, ಅವನು ಕೂಡ ಸ್ಕೂಲಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ನೋಡಬೇಕು ಅಂದರೆ ತಪ್ಪದೆ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು. ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನೀವು ತಪ್ಪದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಂ ಫ್ರೆಂಡ್ಸ್, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕಥೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾಕಂದರೆ ನಾವು ಇವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ. ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಲೇ ಇದ್ದು ಸ್ಟೋರಿ ಮಾಡ್ತೀವಿ. ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ. ಹಾಂ ಫ್ರೆಂಡ್ಸ್, ನಮಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ.
ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ. ಹಾಂ ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6:30 3 ಟೈಮು ವೀಡಿಯೋನ ತಪ್ಪದೆ ನೋಡಿ. ನೀವು ತಪ್ಪದೆ ಎಲ್ಲ ವೀಡಿಯೋಸ್ದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಬೆಳಗಿನ ವೀಡಿಯೋ ಬಿಟ್ಟು ಮಧ್ಯಾಹ್ನದ ವೀಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು 3 ವೀಡಿಯೋನ ನೋಡಬೇಕಾಗುತ್ತೆ. ನೋಡ್ತೀರಾ ಅಲ್ವಾ? ನೋಡ್ತೀರಾ ಅಂದ್ಕೊಂಡಿದ್ದೀವಿ.